ಮಂಡ್ಯದಲ್ಲಿ ಒಂದು ಸ್ಟೋರಿ ಆಗಿತ್ತಲ್ಲ ಸರ್ ನೆನ್ನೆ ಮಂಡ್ಯ ಅಬಕಾರಿ ವಿಚಾರವಾಗಿ ಆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ವಿಚಾರ ಕೇಳಿ ಬಂದಿತ್ತು. ಈಗ ಆ ವಿಚಾರ ಚಲುವರಾಯ ಸ್ವಾಮಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಎನ್ನುವ ವಿಚಾರ. ಯಾಕೆಂದರೆ ಮಂಡ್ಯ ಅಬಕಾರಿ DC ಆಗಿದ್ದಂಥವ್ರು ಅವರು ಫೋನ್ ಸ್ವಿಚ್ ಆಫ್ ಲಾಂಗ್ ಲೀವ್ ಮೇಲೆ ಹೋಗ್ಬಿಟ್ಟಿದ್ದಾರೆ. ಈಗ ಅದು ಎಲ್ಲಿಗೆ ಬಂದು ನಿಂತೆ ಅಂತಂದರೆ ಚಲುವರಾಯ ಸ್ವಾಮಿ ಅವರ ಬಡದವ್ರಿಗೆ ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ DC ಬೇಡಿಕೆಯನ್ನು ಇಟ್ಟಿದ್ದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂಥ ಸುದ್ದಿಯ ಫಾಲೋಅಪ್ ಸ್ಟೋರಿ ಇದು. ಈ FIRಗೂ ಮುನ್ನವೇ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಇಳಿದುಬಿಟ್ಟಿದ್ದಾರೆ. ಲಂಚದ ಆಡಿಯೋದಲ್ಲಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ನಾನು ನಿಮಗೆ ಡಿಮ್ಯಾಂಡ್ ಮಾಡೋದಲ್ಲ, ಡಿಮ್ಯಾಂಡ್ ಅಲ್ಲ ಸರ್. ಏನು ಗೊತ್ತಾ, ಈಗ ನಾನು ಉಸ್ತುವಾರಿ ನೀವೇ ನೋಡ್ಕೋಬೇಕು. ಯಾವುದು ಸರ್? ಸರ್ ಅದು ಬಿಡಿ ಸರ್. ಸರ್ ನಾನು ಹೇಳ್ತಾ ಹೇಳಿದ್ರು ನೋಡಿ, ನನಗೆ ಉಸ್ತುವಾರಿಗೆ ಅವ್ರು ಏನು ಗೊತ್ತಾ, ಉಸ್ತುವಾರಿ MRC ಕೇಳ್ತಾರೆ. MRC ಅಂದರೆ ನೋ ಅಬ್ಜೆಕ್ಷನ್ ಲೆಟ್ರ್ ಆಫ್ ದಿ ರೆಕಾರ್ಡ್. ಹಾಂ, ಅವ್ರನ್ನ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ಅವನ ಬಗ್ಗೆ ಪಕ್ಕದಲ್ಲಿ ರಸ್ತಿದ್ದು ಅವ್ರಿಗೆ ನಿಶ್ಚಿಂದ ಹೇಳಿದ್ರು. ಅವ್ರು ಅದನ್ನ ಅವ್ರಿಗೇನು ಕೊಡ್ತಾರೆ, ಅದು ಆಯಿತು ಅಂತ ನಾವು ಒಪ್ಕೊಂಡ್ವಿ. ನಾನು ಹೇಳ್ತೇನೆ, ನಾನು ನಿಮಗೆ ಡಿಮ್ಯಾಂಡ್ ಮಾಡೋದಲ್ಲ, ಡಿಮ್ಯಾಂಡ್ ಅಲ್ಲ ಸರ್. ಏನು ಗೊತ್ತಾ, ಈಗ ನಾನು ಉಸ್ತುವಾರಿ ನೀವೇ ನೋಡ್ಕೋಬೇಕು. ಯಾವುದು ಸರ್? ಸರ್ ಅದು ಬಿಡಿ ಸರ್. ಸರ್ ಓಕೆ, ಇದೀಗ ನಮ್ಮ ಮಂಡ್ಯ ರಿಪೋರ್ಟರ್ ಆನಂದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆನಂದ್, ಇದೀಗ FIR ಆಗೋದಕ್ಕಿಂತ ಮೊದಲೇ ಲೋಕಾಯುಕ್ತ ಫೀಲ್ಡಿಗೆ ಇಳಿದಿದೆ ಅಂದರೆ ಏನು ಕತೆ ಇದು? JP ಸರ್, ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ನಡೀತಿದ್ದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ಲಂಚಾವತಾರದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಎಂಬಾತ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತ ಕಚೇರಿಗೆ ದೂರನ್ನು ಸಲ್ಲಿಸಿದ್ರು. ಈ ಬಗ್ಗೆ ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದಾದ ಬಳಿಕ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡೋ ಮೂಲಕ ಸರ್ಕಾರಕ್ಕೆ ಒಂದು ಏನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಏನು ಇನ್ಸ್ಪೆಕ್ಟರ್ ಶಿವಶಂಕರ್ ಈಗಾಗಲೇ ಅಮಾನತಾಗಿರುವಂಥದ್ದು, ಮತ್ತೊಂದು ಕಡೆ DC ರವಿಶಂಕರ್ ಅಮಾನತಿಗೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಮತ್ತೊಂದೆಡೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ. FIRಗೂ ಮುನ್ನವೇ ಒಂದಷ್ಟು ಏನು ಆ ದೂರಿನಲ್ಲಿರುವಂಥ ಸತ್ಯಾಂಶ ಜೊತೆಗೆ ಯಾವೆಲ್ಲ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸಬೇಕು, ಜೊತೆಗೆ ಯಾವ್ಯಾವೆಲ್ಲ ವಿಚಾರಗಳು ಇಲ್ಲಿದೆ ಅನ್ನೋದನ್ನ ಒಂದಷ್ಟು ತನಿಖೆ ಹಾಗೂ ವಿಚಾರಣೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಒಂದು ವರದಿಯನ್ನು ಸಿದ್ಧಪಡಿಸಿ ಆನಂತರ DIGಗೆ ಲೋಕಾಯುಕ್ತ DIGಗೆ ವರದಿಯನ್ನು ಸಲ್ಲಿಸಿ ಅವರು ಆದೇಶ ಕೊಟ್ಟ ಬಳಿಕ ಒಂದು FIRನ ದಾಖಲು ಮಾಡ್ಕೊಂಡು ಆನಂತರ ಮತ್ತೆ ತನಿಖೆಯನ್ನು ಮುಂದುವರಿಸುವಂಥದ್ದು. ತನಿಖೆ ಯಾವ ರೀತಿ ಸಾಗ್ತದೆ ಅನ್ನೋ ಮುಂದಿನ ದಿನಗಳು ನೋಡಬೇಕು. ಮತ್ತೊಂದೆಡೆ ಏನು ಚಲುವರಾಯ ಸ್ವಾಮಿ ಅವರ ಹೆಸರು ಕೂಡ ಆಡಿಯೋದಲ್ಲಿ ಇರೋದ್ರಿಂದ ಈಗ JDS ಅವರ ಚಲುವರಾಯ ಸ್ವಾಮಿ ಅವರ ವಿರುದ್ಧ ಟೀಕೆಗೆ ಇದು ಅದೊಂದರ ಅಸ್ತ್ರವನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಚಲುವರಾಯ ಸ್ವಾಮಿ ಅವರು ಏನು ಅಬಕಾರಿ ಇಲಾಖೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್, ಏನು ಗೊತ್ತಾ ಸರ್, ಈಗ ನಾವು ಗಮನಿಸ್ದಂಗೆ ಈಗ ನಾರ್ಮಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗೋದಕ್ಕೂ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾರ್ಮಲ್ ಸ್ಟೇಷನಲ್ಲಿ ಯಾರೋ ಒಬ್ರು ಹೋಗ್ಬಿಟ್ಟು ಒಂದು ಆರೋಪ ಮಾಡಿದ್ರೆ, ಒಂದು ದೂರನ್ನು ಕೊಟ್ಟರೆ ಇಮಿಡಿಯೇಟ್ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ ಲೋಕಾಯುಕ್ತದಲ್ಲಿ ಹಾಗಾಗೋದಿಲ್ಲ. ಒಂದು ದೂರು ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡ್ತಾರೆ, ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದರಲ್ಲಿ ಒಂದಷ್ಟು ಸತ್ಯಗಳು ಕಂಡು ಬರ್ತಾ ಇದೆ ಅಂತೇಳಿ ಅವರು ತೊಗೊಂಡೋಗಿ ಮೇಲಧಿಕಾರಿಗಳು ಕೊಡ್ತಾರೆ. ಮೇಲಧಿಕಾರಿಗಳು ಕೊಟ್ಟು ಅದನ್ನ ಸ್ಕ್ರೂಟಿನಿ ಮಾಡಿ ಲೋಕಾಯುಕ್ತದಲ್ಲಿ ಮಾಡ್ತಾರೆ. ಮತ್ತೆ ಮೂಡ ಹಗರಣದಲ್ಲಿ ಕೂಡ ಹಾಗೆ ಯಾವತ್ತೋ ಕೊಟ್ಟಿದ್ರಲ್ಲ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ FIR ಮಾಡಿರಲಿಲ್ಲ ಅವರು. ಲೋಕಾಯುಕ್ತದಲ್ಲಿ FIR ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಈಗ ಇದು ಮಾಡಿಲ್ಲ ಸರ್. ಹೌದು, ಬಂದ್ರಲ್ಲ ಅವರು. ಈಗ ಮೇಲಧಿಕಾರಿಗಳು ಓಕೆ ಇದರಲ್ಲಿ FIR ಮಾಡಿ ಬಂದಿಲ್ಲ. ಮತ್ತೆ ಮೂಡಕ್ಕೆ ಬಂದಿಲ್ಲ ಸರ್. ಅಲ್ಲಿ ಲೋಕಾಯುಕ್ತ ಯಾವ ಕೊಟ್ಟಿದ್ರು ಕಂಪ್ಲೇಂಟ್? ಲೋಕಾಯುಕ್ತದಲ್ಲಿ ಏನಾಯ್ತು ಅಂದ್ರೆ ದಟ್ ಮೀನ್ಸ್ ನಿಮಗೆ ಬೇಕಾದಾಗ ಹೋಗ್ತೀರಿ, ಬೇಡದಾಗ ಹೋಗ್ತೀರಿ ಅಷ್ಟೇ. ಎಲ್ಲ ಡ್ರಾಮಾಗಳೇ. ನಿಮಗೀಗ ಏನಂತಂದ್ರೆ ನಿಮ್ಮ ಆಡಳಿತಾರೂಢ ಸರ್ಕಾರ ಇದೆ, ಅಲ್ಲಿ ಸಚಿವರಿಗೆ ಏನಾದರೂ ಕಿರಿಕಿರಿ ಆಗುತ್ತೆ ಅನ್ನೋ ಭಯಕ್ಕೆ ಬರ್ತಾ ಇದ್ದೀರಾ. ಎಷ್ಟಿದೆ ಕಂಪ್ಲೇಂಟ್ಸ್ಗಳು? ಈಗ ಬೇರೆ ಬೇರೆ ಕಂಪ್ಲೇಂಟ್ಗಳಿಲ್ವಾ? ಯಾವತ್ತಾದ್ರೂ ಹೋಗಿದ್ದಾರಾ? ಎಲ್ಲವೂ ಇದೆ. ನಾನು ಅದೇ ಹೇಳ್ತಿರೋದು, ಬಡವರು ಮಾತ್ರ ಏನಾದರೂ ಒಂದು ಮಾಡಿಬಿಟ್ರೆ ಸಿಗ್ನಲ್ ಜಾಮ್, ಪೊಲೀಸರು ಹೆಂಗೆ ಡಬಲ್ ರೈಡ್ ಹೋದ ತಕ್ಷಣ ಅಬ್ಬಬ್ಬಬ್ಬಬ್ಬ ನಾವು ನೋಡಿಲ್ವ ಮೈಸೂರಲ್ಲೆಲ್ಲ ಹಿಂಗಂತೆ ಪಲ್ಟಿ ಹೊಡೆದು ಪಾಪ ಹಿಂದ್ಗಡೆ ಇದೆ ಹೆಂಗಸು ಸತ್ತೋಗ್ಬಿಡ್ತು. ಆ ಪೊಲೀಸರ ಈ ನಿಲ್ಲಿಸ್ತಾರಲ್ವಾ, ಎಲ್ಲಿ ಲೈಸೆನ್ಸ್ ತೋರಿಸು ಅಂತ, ಆ ಗುಂಡಿ ಸರಿ ಮಾಡು ಅಂತ ಕೇಳಬೇಕಷ್ಟೇ ಇನ್ನು ಮುಂದೆ. ಅಂಥ ಪರಿಸ್ಥಿತಿ ಇದೇನಾಗಿದೆ ಅಂದರೆ ಅದಕ್ಕಿಂತ ಮೊದಲೇ ಬಂದಿದೆ ಅಂತ ನಾನು ಕೇಳ್ತಾ ಇರುವಂಥದ್ದು. FIR ಆಗೋದಕ್ಕಿಂತ ಮೊದಲೇ ಅಂತಂದರೆ ಎಲ್ಲ ಏನೋ ಒಂದು ಆಗ್ತಿದೆ ಅಂತ. ಅಲ್ಲ ಸರ್, ಅದು ಯೂಶಲಿ ನಾರ್ಮಲಿ ಪ್ರೊಸೀಜರ್ ಹಂಗೆ ಆಗೋದು.
ನೀವು ಮೂಢ ಏನ್ ಕೇಸ್ procedure ಹಂಗೆ ಅವಾಗ ಅಂದ್ರೆ ದೂರು ಬರ್ತಾ ಇದೆ ಅಂತಾನೆ ಅವರು ಯಾಕೆ ಬಂದಿಲ್ಲ ಲೋಕಾಯುಕ್ತ ಆರಂಭದಲ್ಲಿ ಅಂತ? ಮೂಡದಲ್ಲೂ ಬಂದಿದ್ರು ಯಾವಾಗ ಬಂದ್ರು? ಆ ಡಿವೈಎಸ್ಪಿ 7-8 ವರ್ಷ ಕಳೆದ ನಂತರ ಬಂದಿದ್ದವರು. ಡಿವೈಎಸ್ಪಿ ಯಾವಾಗ ಮಾಲ್ತೇಶ್ ಕೊಟ್ಟಿದ್ದಾರೆ ಅವರು complaint? ವಾರಂಟ್ ಇಶ್ಯೂ ಈಗ ಲೋಕಾಯುಕ್ತಕ್ಕೆ ಎಷ್ಟು ಕಂಪ್ಲೇಂಟ್ ಇಲ್ಲ ಲೋಕಾಯುಕ್ತಕ್ಕೆ? ಎಷ್ಟು ಕಡೆ ಹೋಯ್ತು ಲೋಕಾಯುಕ್ತ ಅದನ್ನ ತನಿಖೆ ಮಾಡ್ಕೊಂಡು? ಹೋಗ್ತಾರೆ ಯಾವುದೋ ಒಂದು ಅಧಿಕಾರಿ ಮೇಲೆ ಬಂದಾಗ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆಮೇಲೆ ಅವರು ಅದ್ ಮೇಲಧಿಕಾರಿಗಳು ಚರ್ಚೆ ಮಾಡಿ ಆಮೇಲೆ ಎಫ್ಐಆರ್ ಮಾಡ್ತಾರೆ. ಆಮೇಲೆ ಎಲ್ಲವೂ ಈಗ ACBನೂ ಅಷ್ಟೇ, ACB ಯಾರ ಮೇಲಾದ್ರೂ ಒಂದು ರೈಡ್ ಮಾಡಬೇಕು ಅಂದ್ರೆ CM ಪರ್ಮಿಷನ್ ಬೇಕು. ಹೌದು, ಇಲ್ಲ ಹಾಗೆ ಲೋಕಾಯುಕ್ತಕ್ಕೆ ಮೊದಲ ಪರ್ಮಿಷನ್ ಬೇಕಾಗಿರ್ಲಿಲ್ಲ. ಇಲ್ಲಿ ಎಫ್ಐಆರ್ ಮಾಡಿ ಇವರು ಜಡ್ಜ್ ಹತ್ರ ಇವರು ಎಫ್ಐಆರ್ ಮಾಡಿದೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪರ್ಮಿಷನ್ ಬೇಕು ಅಂತ ಹಂಗೆ ತಗೊಂಡ್ಬರ್ಬೇಕು ಸರ್. ಆ ವ್ಯವಸ್ಥೆನೇ ಕಳಂಕಿತ ರೀ. ACB ವೀಕ್ಷಕರ, ACB ಯಾರ್ದಾದ್ರೂ ಒಬ್ಬ ಒಂದು ಬೆಲೆ ರೈಡ್ ಮಾಡಬೇಕು ಅಂತಂದ್ರೆ CM ಹೇಳಬೇಕು ರೈಡ್ ಮಾಡಿ ಅಂತ. ಆತ CMನ ಅಥವಾ ಕಾಂಗ್ರೆಸ್ಗೋ ಅಥವಾ ಬೇರೆ ಪಾರ್ಟಿಗೋ ಯಾವುದೇ ಪಾರ್ಟಿ ಬಂದಿದ್ದಾಗ ಫಂಡ್ ಕೊಟ್ಟಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರಾ? ಅಷ್ಟೇ. ನೀವುಗಳು ಮಾತ್ರ ಹೆಲ್ಮೆಟ್ ಹಾಕಿಲ್ಲ, ಲೈಟ್ ಹಾಕಿಲ್ಲ, ನೀವುಗಳು ಮಾತ್ರ ಎದುರ್ಕೊಂಡು ಸಾಯ್ತೀರಷ್ಟೇ. ಸಿಗ್ನಲ್ ಅದಕ್ಕೆ ನಾನು ಹೇಳ್ತಾ ಸಿಗ್ನಲ್ ಜಂಪು ಸಿಗ್ನಲ್ ಜಂಪು ಬಂದಿಲ್ಲ, ನೋಟಿಸ್ ಏನು, ಅದ್ರ ಮೇಲೆ ನೋಟಿಸ್ ಏನು, ಕರೆಂಟ್ ಬಿಲ್ ಕಟ್ಟಿಲ್ಲ, ಕಟ್ ಮಾಡಿಬಿಡ್ತೀನಿ. ಮಂಡ್ಯದಲ್ಲಿ ಒಂದು ಸ್ಟೋರಿ ಆಗಿತ್ತಲ್ಲ ಸರ್ ನೆನ್ನೆ, ಮಂಡ್ಯ ಅಬಕಾರಿ ವಿಚಾರವಾಗಿ. ಆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ವಿಚಾರ ಕೇಳಿ ಬಂದಿತ್ತು. ಈಗ ಆ ವಿಚಾರ ಚಲುವರಾಯ ಸ್ವಾಮಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಎನ್ನುವ ವಿಚಾರ. ಯಾಕೆಂದರೆ ಮಂಡ್ಯ ಅಬಕಾರಿ DC ಆಗಿದ್ದಂಥವ್ರು, ಅವರು ಫೋನ್ ಸ್ವಿಚ್ ಆಫ್, ಲಾಂಗ್ ಲೀವ್ ಮೇಲೆ ಹೋಗ್ಬಿಟ್ಟಿದ್ದಾರೆ. ಈಗ ಅದು ಎಲ್ಲಿಗೆ ಬಂದು ನಿಂತೆ ಅಂತಂದರೆ ಚಲುವರಾಯ ಸ್ವಾಮಿ ಅವರ ಬಡದವ್ರಿಗೆ ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ DC ಬೇಡಿಕೆಯನ್ನು ಇಟ್ಟಿದ್ದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂಥ ಸುದ್ದಿಯ ಫಾಲೋಅಪ್ ಸ್ಟೋರಿ ಇದು. ಈ FIRಗೂ ಮುನ್ನವೇ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಇಳಿದು ಬಿಟ್ಟಿದ್ದಾರೆ. ಲಂಚದ ಆಡಿಯೋದಲ್ಲಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ನಾನು ಹೇಳ್ತೇನೆ, ನಾನು ನಿಮಗೆ ಡಿಮ್ಯಾಂಡ್ ಮಾಡೋದಲ್ಲ. ಡಿಮ್ಯಾಂಡ್ ಅಲ್ಲ ಈಗ ಸರ್. ಏನು ಗೊತ್ತಾ, ಈಗ ನಾನು ಉಸ್ತುವರೆ ನೀವೇ ನೋಡ್ಕೋಬೇಕು. ಯಾವುದು ಸರ್? ಸರ್ ಅದು ಬಿಡಿ ಸರ್. ಸರ್ ನಾನು ಹೇಳ್ತಾ ಇರೋದು ಹೇಳಿದ್ರು ನೋಡಿ, ನನಗೆ ಉಸ್ತುವರಿಗೆ ಅವ್ರು ಏನು ಗೊತ್ತಾ, ಉಸ್ತುವರಿ NOC ಕೇಳ್ತಾರೆ. NOC ಅಂದರೆ ನೋ ಅಬ್ಜೆಕ್ಷನ್ ಲೆಟರ್. ಆಫ್ ದಿ ರೆಕಾರ್ಡ್. ಹಾಂ, ಅವ್ರನ್ನ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ಅವನ ಬಗ್ಗೆ ಪಕ್ಕದಲ್ಲಿ ರಸ್ತಿದ್ದು ಅವ್ರಿಗೆ ನಿಶ್ಚಿಂದ ಹೇಳಿದ್ರು. ಅವರು ಅದನ್ನೆಲ್ಲ ಅವ್ರಿಗೇನು ಕೊಡ್ತಾರೆ, ಅದು ಆಯಿತು ಅಂತ ನಾವು ಒಪ್ಕೊಂಡ್ವಿ. ನಾನು ಹೇಳ್ತೇನೆ, ನಾನು ನಿಮಗೆ ಡಿಮ್ಯಾಂಡ್ ಮಾಡೋದಲ್ಲ. ಡಿಮ್ಯಾಂಡ್ ಅಲ್ಲ ಈಗ ಸರ್. ಏನು ಗೊತ್ತಾ, ಈಗ ನಾನು ಉಸ್ತುವರೆ ನೀವೇ ನೋಡ್ಕೋಬೇಕು. ಯಾವುದು ಸರ್? ಸರ್ ಅದು ಬಿಡಿ ಸರ್. ಸರ್ ಓಕೆ, ಇದೀಗ ನಮ್ಮ ಮಂಡ್ಯ ರಿಪೋರ್ಟರ್ ಆನಂದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆನಂದ್, ಇದೀಗ FIR ಆಗೋದಕ್ಕಿಂತ ಮೊದಲೇ ಲೋಕಾಯುಕ್ತ ಫೀಲ್ಡಿಗೆ ಇಳಿದಿದೆ ಅಂದ್ರೆ ಏನು ಕತೆ ಇದು? JP ಸರ್, ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ನಡೀತಿದ್ದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ಲಂಚಾವತಾರದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಎಂಬಾತ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತ ಕಚೇರಿಗೆ ದೂರನ್ನು ಸಲ್ಲಿಸಿದ್ರು. ಈ ಬಗ್ಗೆ ನಿನ್ನೆ ಬೆಳಗ್ಗೆ 8 ಗಂಟೆಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದಾದ ಬಳಿಕ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡೋ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಇನ್ಸ್ಪೆಕ್ಟರ್ ಶಿವಶಂಕರ್ ಈಗಾಗಲೇ ಅಮಾನತಾಗಿರುವಂಥದ್ದು, ಮತ್ತೊಂದು ಕಡೆ DC ರವಿಶಂಕರ್ ಅಮಾನತಿಗೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಮತ್ತೊಂದೆಡೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ. FIRಗೂ ಮುನ್ನವೇ ಒಂದಷ್ಟು ಆ ದೂರಿನಲ್ಲಿರುವಂಥ ಸತ್ಯಾಂಶ ಜೊತೆಗೆ ಯಾವೆಲ್ಲ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ನಡೆಸಬೇಕು, ಜೊತೆಗೆ ಯಾವ್ಯಾವೆಲ್ಲ ವಿಚಾರಗಳು ಇಲ್ಲಿದೆ ಅನ್ನೋದನ್ನ ಒಂದಷ್ಟು ತನಿಖೆ ಹಾಗೂ ವಿಚಾರಣೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಒಂದು ವರದಿಯನ್ನು ಸಿದ್ಧಪಡಿಸಿ ಆನಂತರ DIGಗೆ ಲೋಕಾಯುಕ್ತ DIGಗೆ ವರದಿಯನ್ನು ಸಲ್ಲಿಸಿ ಅವರು ಆದೇಶ ಕೊಟ್ಟ ಬಳಿಕ ಒಂದು FIRನ ದಾಖಲು ಮಾಡ್ಕೊಂಡು ಆನಂತರ ಮತ್ತೆ ತನಿಖೆಯನ್ನು ಮುಂದುವರಿಸುವಂಥದ್ದು. ತನಿಖೆ ಯಾವ ರೀತಿ ಸಾಗ್ತದೆ ಅನ್ನೋ ಮುಂದಿನ ದಿನಗಳು ನೋಡಬೇಕು. ಮತ್ತೊಂದೆಡೆ ಚಲುವರಾಯ ಸ್ವಾಮಿ ಅವರ ಹೆಸರು ಕೂಡ ಆಡಿಯೋದಲ್ಲಿ ಇರೋದ್ರಿಂದ ಈಗ JDS ಅವರ ಚಲುವರಾಯ ಸ್ವಾಮಿ ಅವರ ವಿರುದ್ಧ ಟೀಕೆಗೆ ಇದು ಅದೊಂದರ ಅಸ್ತ್ರವನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಚಲುವರಾಯ ಸ್ವಾಮಿ ಅವರು ಅಬಕಾರಿ ಇಲಾಖೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್, ಏನು ಗೊತ್ತಾ ಸರ್, ಈಗ ನಾವು ಗಮನಿಸ್ದಂಗೆ ಈಗ ನಾರ್ಮಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗೋದಕ್ಕೂ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾರ್ಮಲ್ ಸ್ಟೇಷನಲ್ಲಿ ಯಾರೋ ಒಬ್ರು ಹೋಗ್ಬಿಟ್ಟು ಒಂದು ಆರೋಪ ಮಾಡಿದ್ರೆ, ಒಂದು ದೂರನ್ನು ಕೊಟ್ಟರೆ ಇಮಿಡಿಯೇಟ್ FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ ಲೋಕಾಯುಕ್ತದಲ್ಲಿ ಹಾಗಾಗೋದಿಲ್ಲ. ಒಂದು ದೂರು ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡ್ತಾರೆ, ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದರಲ್ಲಿ ಒಂದಷ್ಟು ಸತ್ಯಗಳು ಕಂಡು ಬರ್ತಾ ಇದೆ ಅಂತೇಳಿ